ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ತುಂಬ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿನ್ನುವಂತಹ ಗೆಣಸಿನ ಸಿಹಿ ಹಾಲನ್ನು ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಬಂದು ಸಿಹಿ ಗೆಣಸು. ಸಾಕಷ್ಟು ಜನ ಮಕ್ಕಳು ಅಂದರೆ ಹೆಲ್ದಿಯಾಗಿ ಗ್ರೋತ್ ಆಗಬೇಕು ಅಂದಾಗ ಸಾಕಷ್ಟು ಜನ ತಾಯಂದಿರು ಈ ಒಂದು ಸಿಹಿ ಗೆಣಸಿನ ತಿಂಡಿಯನ್ನು ಸಿಹಿ ಗೆಣಸನ್ನು ಬೇಯಿಸಿ ತಿನ್ನಿಸ್ತಾರೆ. ನಾವು ಒಂದು ಸ್ವಲ್ಪ ಸ್ಟ್ರಾಂಗಾಗಿ ಆಗಬೇಕು, ಮಕ್ಕಳು ಸಹ ಸ್ಟ್ರಾಂಗಾಗಿ ಆಗಬೇಕು ಹೆಲ್ದಿಯಾಗಿ ಅಂದರೆ ಈ ಒಂದು ಗೆಣಸನ್ನು ಸಹ ಡಾಕ್ಟ್ರು ಸಜೆಸ್ಟ್ ಮಾಡಿಸ್ತಾರೆ. ಸೊ ಈ ಒಂದು ಸಿಹಿ ಗೆಣಸು ಹಾಗೂ ಸಿಹಿ ಹಾಲನ್ನು ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ 3 ಗೆಣಸನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಒಂದು ಕುಕ್ಕರ್ಗೆ ಹಾಕಿ ಸ್ವಲ್ಪ ಲೈಟಾಗಿ ಉಪ್ಪಾಕಿ ವಿಷಲ್ ಹೊಡಿಸ್ತಿದ್ದೀನಿ. 1 ಅಥವಾ 2 ವಿಷಲ್ ಕೂಗಿಸಿದ್ರೆ ಸಾಕು. ಸೊ ತುಂಬ ಸಿಂಪಲ್ ಆ್ಯಂಡ್ ಟೇಸ್ಟಿ, ಮಕ್ಕಳು ಸಹ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಿಂದಿನ ಕಾಲದ ಒಂದು ಸಿಹಿ ಸಾಂಪ್ರದಾಯಿಕ ಸಿಹಿ ತಿಂಡಿ ಅಂದರೆ ಇದು ಕೂಡ ಹೌದು. ಈ ಹಿಂದೆ ನಮ್ಮ ಅಜ್ಜಿ ಮತ್ತು ನಮ್ಮ ಅಮ್ಮ ಅಂದರು ಸಹ ಈ ಒಂದು ತಿಂಡಿಯನ್ನು ಬೆಳಗಿನ ಉಪಹಾರಕ್ಕೂ ಸಹ ಮಾಡ್ತಾ ಇದ್ರಂತೆ. ಇದ್ರ ಜೊತೆಗೆ ಚಪಾತಿ ಅಥವಾ ರೊಟ್ಟಿನೂ ಸಹ ಮಾಡ್ತಾಯಿದ್ರು. ಸೊ ಈಗ ಮಕ್ಕಳಿಗೆ ಅತಿ ಹೆಚ್ಚಾಗಿ ಮಕ್ಕಳ ಒಂದು ಬೆಳವಣಿಗೆಗೆ ಈ ಒಂದು ಸಿಹಿ ಗೆಣಸು ತುಂಬಾ ಯೂಸ್ಫುಲ್ ಆಗುತ್ತೆ. ಜೊತೆಗೆ ಗರ್ಭಿಣಿ ಮಹಿಳೆಯರು ಸಹ ಈ ಒಂದು ಗೆಣಸನ ಹಾಲನ್ನು ಮಾಡಿಕೊಂಡು ಆರಾಮಾಗಿ ತಿನ್ಬೋದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸಿಹಿ ಗೆಣಸನ್ನು ಬೇಯಿಸಿದ್ದಾಯಿತು, ಅದರ ಮೇಲಿನ ಸಿಪ್ಪೆನೂ ಸಹ ರಿಮೂವ್ ಮಾಡಿದ್ದಾಯಿತು. ಇನ್ನೊಂದು ಜಾರ್ಗೆ ನಾನಿಲ್ಲಿ 2 ಬೌಲಷ್ಟು ಹಸಿ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡಬೇಕು. ಜೊತೆಗೆ ಇದರಲ್ಲಿ ನಾನು 2 ಬೌಲಷ್ಟು ತುರಿದಿಟ್ಟಿರುವಂತಹ ಚಿಕ್ಕದಾಗಿ ಕಟ್ ಮಾಡಿಟ್ಟಿರುವಂತಹ ಬೆಲ್ಲದ ಪುಡಿನೂ ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ಜೊತೆಗೆ 4ರಿಂದ 5 ಯಾಲಕ್ಕಿನ ತೊಗೊಂಡಿದ್ದೀನಿ. ಈ ಒಂದು ಯಾಲಕ್ಕಿ ಆರೋಗ್ಯದ ದೃಷ್ಟಿಯಿಂದ ತುಂಬ ಒಳ್ಳೆಯದು. ಬೆಲ್ಲವೂ ಸಹ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಇದನ್ನು ಸ್ವಲ್ಪ ನೀರಾಕಿ ನುಣ್ಣಗೆ ಪೇಸ್ಟ್ ಮಾಡಿ ಒಂದು ಬೌಲಲ್ಲಿ ಇದನ್ನು ಅಂದರೆ ದೊಡ್ಡದು ಕುಕ್ಕರ್ ಅಥವಾ ಯಾವುದಾದ್ರೂ ಒಂದು ಬೌಲಲ್ಲಿ ಚೆನ್ನಾಗಿ ನಮಗೆ ಎಷ್ಟು ನೀರಿನ ಹದ ಬೇಕೋ ಅಷ್ಟು ನೀರಿನ ಹದಕ್ಕೆ ತಿಕ್ನೆಸ್ ನೋಡಿಕೊಂಡು ನೀರು ಹಾಕಿ ಆ್ಯಡ್ ಮಾಡಿದ್ರೆ ಸಿಹಿ ಹಾಲು ರೆಡಿ ಆಗುತ್ತೆ. ಇದನ್ನು ನಾವು ಚಪಾತಿ ಜೊತೆಗೂ ಕಾಂಬಿನೇಷನ್ ಮಾಡ್ಬೋದು. ಈ ಒಂದು ಸಿಹಿ ಹಾಲನ್ನು ದೋಸೆ ಜೊತೆಗೂ ಕಾಂಬಿನೇಷನ್ ಮಾಡ್ಬೋದು, ಬಿಳಿ ಹೋಳಿಗೆ ಜೊತೆಗೂ ಕಾಂಬಿನೇಷನ್ ಮಾಡ್ಬೋದು. ಬಟ್ ನಾನಿವತ್ತು ಸಿಹಿ ಗೆಣಸಿನ ಜೊತೆಗೆ ಈ ಒಂದು ಸಿಹಿ ಹಾಲನ್ನು ಮ್ಯಾಚ್ ಮಾಡ್ತಾ ಇದ್ದೀನಿ. ಇದು ತುಂಬ ಟೇಸ್ಟಿ, ಹೆಲ್ದಿ, ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಪ್ರತಿಯೊಬ್ಬರಿಗೂ, ಮಕ್ಕಳಿಗೂ ಮತ್ತು ಗರ್ಭಿಣಿಯರಿಗೂ ಸಹ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು. ಮತ್ತೆ ಸಿಗ್ತೀನಿ. ಧನ್ಯವಾದಗಳು.